ನಮಸ್ತೆ, ಹರೇ ಕೃಷ್ಣ ಗೆಳೆಯರೇ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಗೆಳೆಯರೇ. ಇವತ್ತು ನಾನು ಬೂಂದಿ ಮೊಸರು ಟಿಕ್ಕಿ ಮನೆಯಲ್ಲೇ ಹೇಗೆ ಮಾಡೋದು ಹೇಳ್ಕೊಡ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋ ಐಟಮ್ಗಳು ಏನು ಮತ್ತೆ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ತಡ ಮಾಡೋದಕ್ಕೆ ಬನ್ನಿ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ಬೂಂದಿ ಮೊಸರು ಟಿಕ್ಕಿಗೆ ಬೇಕಾಗಿರುವ ಪದಾರ್ಥಗಳು: ಮೊದಲಿಗೆ ಬೂಂದಿ, ಮತ್ತು ಲೈಲಾನ್ ಸೇವು, ಪಾನಿಪುರಿ, ಮಸಾಲೆ ಕಡಲೆ ಬೀಜ, ಈರುಳ್ಳಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಹಚ್ಚಿ ಮತ್ತು ತುರಿದಿಟ್ಟಿರೋದು, ಮತ್ತು ಖಾರ ಚಟ್ನಿ, ಟೊಮೊಟೊ ಬೀಜ ತೆಗೆದು ಹಚ್ಚಿಟ್ಟಿರೋದು, ಮತ್ತು ಸಕ್ಕರೆ ಪುಡಿ, ಮೊಸರು, ಮತ್ತು ಬ್ಲ್ಯಾಕ್ ಪೆಪ್ಪರು, ಮತ್ತು ಉಪ್ಪು, ಸ್ವೀಟ್ ಚಟ್ನಿ, ನಿಂಬೆ ರಸ. ಇಷ್ಟು ಐಟಮು ಬೂಂದಿ ಮೊಸರು ಟಿಕ್ಕಿಗೆ ಬೇಕು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು ಮತ್ತು ಮೊಸರನ್ನ ರೆಡಿ ಮಾಡ್ಕೊಬೇಕು. ಅದು ಯಾವ ಥರ ಅನ್ನೋದು ತೋರಿಸ್ತೀನಿ. ಒಂದು ಅರ್ಧ ಸ್ಪೂನು ಸಕ್ಕರೆ ಪುಡಿ, ಒಂದು 2-3 ಚಿಟಿಕೆಯಷ್ಟು ಪೆಪ್ಪರ್ ಪೌಡ್ರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಖಾರ ಚಟ್ನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ನಾನೊಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಮತ್ತು ಸ್ವೀಟ್ ಚಟ್ನಿ, ಇದು ಕೂಡ ಅರ್ಧ ಸ್ಪೂನೇ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆ ಕೂಡ ಹಾಕೊಬೋದು, ಆದರೆ ಬೇಗ ಕರಗಲ್ಲ, ಅದಕ್ಕೆ ಸಕ್ಕರೆ ಪುಡಿ ಹಾಕಿದ್ದೀವಿ. ಈ ಥರ ರೆಡಿ ಆಗಬೇಕು. ರೆಡಿಯಾಗಿದೆ. ಈಗ ಒಂದು ಪ್ಲೇಟ್ಗೆ ಪುರಿಗಳನ್ನ ಜೋಡಿಸ್ಕೊಂಬಿಡೋಣ. ಇದು ಮೊದಲೇ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ನಮ್ಮ ಅಂಗಡಿಯಲ್ಲಿ 8 ಪೀಸ್ ಬರುತ್ತೆ, ಅಷ್ಟೇ ಈ ಪ್ಲೇಟ್ಗೆ ಹಿಡಿಯೋದು. ದೊಡ್ಡ ಪ್ಲೇಟ್ ಆದರೆ ಜಾಸ್ತಿ ಹಿಡಿತದೆ. ಈ ಥರ ಜೋಡಿಸ್ಕೊಳ್ಳಿ. ಇದಕ್ಕೆ ಬೂಂದಿಯನ್ನು ಫಿಲ್ ಮಾಡೋಣ ಒಳಗಡೆ. ಈ ಥರ ಫುಲ್ ಮಾಡಿ ಈ ಥರ ಎಲ್ಲ ತುಂಬಿಗಿದೆ. ಪುರಿ ರೆಡಿಯಾಗಿದೆ, ಮೊಸರು ರೆಡಿಯಾಗಿದೆ. ಈಗೊಂದು ಮಸಾಲೆ ಮಾಡಬೇಕು. ಇದು ಮಸಾಲೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನ ಸೈಡ್ಗೆ ಇಟ್ಟಿರ್ತೀನಿ ನೋಡಿ. ಈಗೊಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಚ್ಚಿಟ್ಟಿರೋದು ಹಾಕಿದ್ದೀನಿ. ಮತ್ತು ಮಸಾಲೆ ಕಡಲೆ ಬೀಜ, ಮತ್ತು ಹಚ್ಚಿಟ್ಟಿರೋ ಟೊಮೊಟೊ, ಮತ್ತು ಉಪ್ಪು, ಮತ್ತು ನಿಂಬೆ ರಸ, ಮತ್ತು ಸ್ವೀಟ್ ಚಟ್ನಿ 1.5 ಸ್ಪೂನ್ ಹಾಕಿದ್ದೀನಿ. ಮತ್ತು ಖಾರ ಚಟ್ನಿ ಕೂಡ ಇದು 2 ಸ್ಪೂನ್ ಹಾಕ್ತೀನಿ. ಮೊಸರು ಸ್ವೀಟ್ ಇರೋದ್ರಿಂದ ಸ್ವಲ್ಪ ಖಾರ ಹಿಡಿಯುತ್ತೆ, ಹಾಕಿದ್ದೀನಿ. ಇದನ್ನ ರೆಡಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಕ್ಲೀನಾಗಿ ಮಿಕ್ಸ್ ಆಗಿದೆ. ಮಸಾಲೆ ರೆಡಿಯಾಗಿದೆ. ಈಗ ನಾವು ಜೋಡಿಸಿಟ್ಟಿರೋ ಬೂಂದಿ ತುಂಬಿರೋ ಪುರಿಗೆ ಮೊಸರನ್ನು ಹಾಕೋಣ.
ನೋಡ್ತಾ ಇರ್ಬೋದು, ಒಂದ್ 2 ಸ್ಪೂನ್ ಮೊಸರು, ಪುರಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ. 2 ಸ್ಪೂನ್ 3 ಸ್ಪೂನ್ ಎಷ್ಟು ಬೇಕಾದ್ರೆ ಹಾಕ್ಬೋದು. ಆ ಪುರಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ. ಈ ತರ ಎಲ್ಲ ಪುರಿಗೂ ಸ್ವೀಟ್ ಚಟ್ನಿ ಹಾಕಿ ಸರ್ ಸ್ವಲ್ಪ. ನೋಡಿ ಸ್ನೇಹಿತರೆ, ಈ ತರ ಆಗಿದೆ ನೋಡಿ. ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಿರೋ ಮಸಾಲೆನ ಮೇಲೆ ಈ ತರ ಹಾಕುತ್ತಾ ಬನ್ನಿ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರ್ತದೆ. ಈ ತರ ಜೋಡಿಸುತ್ತಾ ಬನ್ನಿ. ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ ನೋಡಿ. ಇದು ತಿನ್ನೋದಿಕ್ಕೆ ತುಂಬಾ ರುಚಿಯಾಗಿ ಇರ್ತದೆ, ಆದ್ರೆ ಇದನ್ನ ದಿನಾಲು ತಿಂದ್ರೆ ಆರೋಗ್ಯಕ್ಕೆ ಹಾನಿಕರ. ಯಾಕೆ ಅಂದ್ರೆ ನೋಡಿ, ಇದರಲ್ಲಿ ನಾವು ಬಳಸಿರೋ ಐಟಮು ಏನೇನು ಅಂದ್ರೆ, ಮೊದಲನೇದು ಇದಕ್ಕೆ ಸಕ್ಕರೆ ಹಾಕಿದ್ದೀವಿ, 2ನೇದು ಪೂರಿನ ಮೈದಾದಿಂದ ಮಾಡಿರ್ತಾರೆ, 3ನೇದು ನಾವು ಬಳಸಿರೋದು ಮೊಸರು ಡೇರಿದು. ಈ 3 ಕೂಡ ಆರೋಗ್ಯಕ್ಕೆ ಹಾನಿಕರ, ದಿನಾಲು ತಿನ್ನಕ್ ಹೋಗ್ಬೇಡಿ. ಇಲ್ಲೊಂದು ಸೇವ್ ಹಾಕಿದ್ರೆ ಬೂಂದಿ ಮೊಸರು ಟಿಕ್ಕಿ ರೆಡಿ ನೋಡಿ. ನೋಡ್ತಾ ಇರ್ಬೋದು ಯಾವ ತರ ಬಂದಿದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.